ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಪ್ರಸಾದ. ಇದನ್ನು ಹದವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನೋಡಿ, ನಾನಿಲ್ಲಿ ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡು ಅದರಲ್ಲಿ ನಾನಿಲ್ಲಿ ಮೊದಲು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದು 20 ಗೋಡಂಬಿನ ನಾನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಗೋಡಂಬಿ ಸ್ವಲ್ಪ ಅರ್ಧ ಆಗಿದೆ ಅನ್ನೋ ಸ್ಟೇಜಲ್ಲಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಒಂದು 10 ರಿಂದ 15 ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೆ ಇದನ್ನು ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಬೇಕು ಅಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಬಹುದು. ಇದು ಕಂಪಲ್ಸರಿ ಹಾಕಬೇಕು ಅಂತ ಅವಶ್ಯಕತೆ ಏನಿಲ್ಲ. ಮೇಯ್ನಾಗಿ ಈ ಪೂಜೆ ಪ್ರಸಾದಕ್ಕೆ ಹಾಲು ಮತ್ತು ಬಾಳೆಹಣ್ಣಿದೆ ಸಾಕು. ನೋಡಿ, ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಅದೇ ತುಪ್ಪಕ್ಕೆ ನಾನಿಲ್ಲಿ 1 ಲೋಟದಷ್ಟು ಮೀಡಿಯಮ್ ರವೆ ಸೇರಿಸ್ತಾ ಇದ್ದೀನಿ. ಇದು ಮೀಡಿಯಮ್ ರವೆಲ್ಲಿ ನಾನು ಮಾಡ್ತಾಯಿದ್ದೀನಿ. ಚಿರೋಟಿ ರವೆನಲ್ಲೂ ಮಾಡ್ಬೋದು, ಸಣ್ಣಕ್ಕಿರುತ್ತಲ್ಲ ಅದರಲ್ಲಿ. ಆದರೆ ಮೀಡಿಯಮ್ ರವೆ ಹಾಕಿದರೆ ಪರ್ಫೆಕ್ಟಾಗಿ ಟೆಕ್ಸ್ಚರ್ ಬರುತ್ತೆ. ನೋಡಿ, ಸುಮಾರು 150 ಗ್ರಾಮ್ ಅಷ್ಟಿದೆ ಇಲ್ಲಿ ರವೆ. ಈ ಲೋಟ 150 ಗ್ರಾಮ್ ಅಷ್ಟು ರವೆ ಹಿಡಿಯುತ್ತೆ. ಇದನ್ನು ಸಣ್ಣ ಊರಿನಲ್ಲಿ 5 ರಿಂದ 7 ನಿಮಿಷ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಅದು ಘಮ ಅಂತ ಸ್ಮೆಲ್ ಬರಬೇಕು, ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಸ್ವಲ್ಪ ರವೆ ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಈಗ ರವೆನೂ ಚೆನ್ನಾಗಿ ಹುರಿದಾಗಿದೆ, ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ಅದೇ ಬಾಣಲಿಗೆ ನಾನಿಲ್ಲಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಈ ಪೂಜೆ ಪ್ರಸಾದಕ್ಕೆ ತುಪ್ಪನೇ ಹಾಕಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಸೇರಿಸಿದರೆ ಪ್ರಸಾದ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಆ ತುಪ್ಪಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರೋಂತಹ ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು. ಸ್ಪೆಷಲಿ ನಮಗೆ ಚುಕ್ಕಿ ಬಾಳೆಹಣ್ಣು ಹಾಕಿದರೆ ತುಂಬಾ ಒಳ್ಳೆಯದು. ನನಗೆ ಚುಕ್ಕಿ ಬಾಳೆಹಣ್ಣು ಸಿಗದಿರೋದ್ರಿಂದ ನಾನು ಮಾಮೂಲಿ ಬಾಳೆಹಣ್ಣು, ಪೂಜೆ ಬಾಳೆಹಣ್ಣು ಸೇರಿಸ್ತಾ ಇದ್ದೀನಿ. ಚುಕ್ಕಿ ಬಾಳೆಹಣ್ಣು, ಹಣ್ಣಾಗಿರೋ ಬಾಳೆಹಣ್ಣು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬಾಳೆಹಣ್ಣನ್ನು ತುಪ್ಪದಲ್ಲಿ ಕಮ್ಮಿ ಊರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಪ್ರಸಾದ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ, ಬಾಳೆಹಣ್ಣು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದನ್ನು ಬಾಳೆಹಣ್ಣು ರೋಸ್ಟ್ ಮಾಡೋದಕ್ಕೆ 1 ರಿಂದ 1.5 ನಿಮಿಷ ಸಾಕು. ನೋಡಿ, ಈಗ ಬಾಳೆಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿರೋ ಟೈಮಲ್ಲಿ ನಾನಿಲ್ಲಿ 2 ಲೋಟದಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. 1 ಲೋಟ ರವೆಗೆ 2 ಲೋಟ ಹಾಲು, ಅರ್ಧ ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಹಾಲನ್ನು ಕಮ್ಮಿ ಮಾಡಿ ನೀರನ್ನು ಜಾಸ್ತಿ ಮಾಡ್ಕೋಬೋದು. ಒಟ್ಟು ಹೆಚ್ಚು ಕಮ್ಮಿ 1 ಲೋಟ ರವೆಗೆ 2.5 ಲೋಟ ನೀವು ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಇಲ್ಲ ಪೂರ್ತಿ ಹಾಲನ್ನೇ ಹಾಕ್ಬೋದು, ಪೂರ್ತಿ ನೀರನ್ನೇ ಸೇರಿಸ್ಬಹುದು. ಆದರೆ ಹಾಲು ಹಾಕಿದರೆ ಪ್ರಸಾದ ತುಂಬಾ ರುಚಿಯಾಗಿರುತ್ತೆ. ಈಗ ಹಾಲು ಬಾಳೆಹಣ್ಣು ಎಲ್ಲ ಚೆನ್ನಾಗಿ ಕುದೀತಿದೆ ಅನ್ನೋ ಟೈಮಲ್ಲಿ ನಾವು ಫ್ಲೇಮನ್ನು ಕಮ್ಮಿನಲ್ಲಿ ಇಟ್ಕೊಂಡು ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಂಥ ರವೆನ ನಾನು ಸ್ಲೋ ಆಗಿ ಸೇರಿಸ್ಕೊಂಡು ಒಂದು ಕೈಯಲ್ಲಿ ಕೈ ಆಡಿಸ್ತಾನೇ ಇದೆ. ನೋಡಿ, ಕಮ್ಮಿ ಊರಿನಲ್ಲಿ ಇದು ಮಾಡ್ಕೋಬೇಕು. ಈಗ ಗಟ್ಟಿಯಾಗಿದೆ, ಎಲ್ಲ ರವೆ ಎಲ್ಲ ಗಟ್ಟಿ ಆಗಿದೆ. ನೋಡಿ, ಈಗ ಫ್ಲೇಮ್ ಮಾತ್ರ ಕಮ್ಮಿನಲ್ಲೇ ಇದೆ. ಈ ಪ್ರಸಾದನ ಯಾವಾಗಲೂ ನೀವು ಲೋ ಫ್ಲೇಮಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಹೈ ಫ್ಲೇಮಲ್ಲಿ ಇಟ್ಕೊಂಡಂತೂ ಮಾಡೋಕ್ಕೆ ಹೋಗಬೇಡಿ. ಈಗ ಮುಚ್ಚಿಟ್ಬಿಟ್ಟು ಇದನ್ನು 5 ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಬೇಯಕ್ಕಿಡೋಣ. ಈ ಸ್ಟೇಜಲ್ಲಿ ಮಾತ್ರ ರವೆ ಚೆನ್ನಾಗಿ ಬೇಯಬೇಕು. ಈಗ ನಾವು ಸಕ್ಕರೆ ಹಾಕೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀವೋ ರವೆನ, ಅಷ್ಟು ಚೆನ್ನಾಗಿ ಪ್ರಸಾದ ಬರುತ್ತೆ. ಒಂದು ಮುಖ್ಯವಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ರವೆನ ಮುಖ್ಯವಾಗಿ ರೋಸ್ಟ್ ಆಗಿರೋಂಥ ರವೆ ತೊಗೊಂಡ್ರೆ ಒಂದ್ಸತಿ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ರವೆ ಚೆನ್ನಾಗಿ ಬೆಂದಿದೆ ಅಂದಮೇಲೆ 1 ಲೋಟದಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. 1 ಲೋಟ ರವೆಗೆ 2.5 ಲೋಟ ಹಾಲು ನೀರು, 1 ಲೋಟ ಸಕ್ಕರೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಆದರೆ ಮುಂಚೆ ನಾವು ಸ್ವಲ್ಪ ಬಾಳೆಹಣ್ಣು ಸೇರಿಸಿವಿ ನೋಡಿ, ಅದು ಸಹ ಸಿಹಿ ಇರುತ್ತಲ್ವ. ಹಾಗಾಗಿ 1 ಲೋಟ ರವೆಗೆ 1 ಲೋಟ ಸಕ್ಕರೆ ಕರೆಕ್ಟಾಗಿರುತ್ತೆ. ಸಕ್ಕರೆ ಹಾಕ್ಕೊಂಡ್ಮೇಲೆ ಮತ್ತೆ ರವೆ ಸ್ವಲ್ಪ ತೆಳ್ಳಗಾಗುತ್ತೆ ಮಿಕ್ಸ್ಚರು. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಅದು ಹಾಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಒಂಚೂರು ಗಂಟು ಕಾಣಿಸ್ಬೋದು, ಅದು ಸಕ್ಕರೆ ಗಂಟು. ಅದು ಸಹ ಅದು ಬಿಸಿ ಆದಂಗೆ ಕಮ್ಮಿ ಆಗೋಗುತ್ತೆ. ಈಗ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸಿದ್ದೀನಿ. ಈಗ ಎಲ್ಲ ಗಟ್ಟಿ ಆಗಿದೆ ಅಂತಂದಮೇಲೆ ನಾವು ಈಗ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮು ಲೋನಲ್ಲೇ ಇದೆ. ಪೂರ್ತಿ ಪ್ರೋಸೆಸ್ಸು ಲೋ ಫ್ಲೇಮಲ್ಲೇ ಬೇಯಿಸೋದು ಒಳ್ಳೆಯದು. ಇದನ್ನು ಮಧ್ಯ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರು ಒಳ್ಳೆಯದು. ಒಂದೇ ಸತಿ ತುಪ್ಪ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ. 2 ಟೇಬಲ್ ಸ್ಪೂನ್ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ನಿಮ್ಮಿಷ್ಟದಂತೆ. ನೀವು ಬರೀ ಈ ಪ್ರಸಾದನ ಬರೀ 2 ಟೇಬಲ್ ಸ್ಪೂನಲ್ಲೂ ಮಾಡಬಹುದು, ಜಾಸ್ತಿನೂ ಹಾಕ್ಕೊಂಡು ಮಾಡಬಹುದು. ನಿಮ್ಮ ಇಷ್ಟ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ತುಪ್ಪನ ಸೇರಿಸ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅಂದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರಸಾದನ ಸತ್ಯನಾರಾಯಣ ಪೂಜೆಗೆ ಮಾಡಬಹುದು, ಮಾಮೂಲಿ ದೇವರ ನೈವೇದ್ಯಕ್ಕೆ ಮಾಡ್ಬೋದು, ಹಬ್ಬ ಹರಿದಿನಗಳಲ್ಲಿ ಮಾಡಬಹುದು. ತುಂಬಾ ಸಿಂಪಲಾಗಿ ಮಾಡೋ ಅಂಥ ಪ್ರಸಾದ ಇದು, ಸ್ವೀಟ್ ಇದು. ಈಗ ಮತ್ತೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಲೋನಲ್ಲೇ ಇದೆ ಇಲ್ಲಿವರೆಗೆ. ಎಲ್ಲಿವರೆಗೆ ನೀವು ತುಪ್ಪ ಸೇರಿಸ್ಬೋದು ಅಂತಂದರೆ ಸೈಡಲ್ಲಿ ಸ್ವಲ್ಪ ತುಪ್ಪ ಜಿಣುಕ್ತಾ ಬರುತ್ತೆ, ಅಲ್ಲಿವರೆಗೆ ನೀವು ತುಪ್ಪ ಸೇರಿಸ್ಬೋದು. ಇಲ್ಲ 2 ಟೇಬಲ್ ಸ್ಪೂನಲ್ಲೂ ಮಾಡಬಹುದು.
ಈಗ ನೋಡಿ ಕೈಯಲ್ಲಿ ನಾವು ಅದನ್ನು ಮುಟ್ಟಿದರೆ ನಮ್ಮ ಕೈಗೆ ಅಂಟಬಾರ್ದು, ಅಂದರೆ ಇದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಈಗ ಕೊನೆಗೆ ನಾನು ರೋಸ್ಟ್ ಮಾಡ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಬಿಟ್ಟು ಮತ್ತೆ ಒಂದು ಸತಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಬಿಡಿ ಅಷ್ಟೇ, ಇನ್ನು ಇದು ಪ್ರಸಾದ ರೆಡಿಯಾಗಿದೆ ಅಂತ. ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನೆಲ್ಲ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಇದನ್ನು ಹಾಗೆ ಒಂದು 2 ನಿಮಿಷ ಆದಮೇಲೆ ಇದನ್ನು ಸರ್ವ್ ಮಾಡ್ಬೋದು, ರೆಡಿಯಾಗಿರುತ್ತೆ ಕಂಪ್ಲೀಟಾಗಿ. ಯಾಕೆಂದರೆ ರವೆ ಅರಳಬೇಕಲ್ವಾ. ಈಗ ನಾನು ನೋಡಿ ಸ್ಪೂನಲ್ಲಿ ತೆಗೆದ್ರೆ ಅದು ಸ್ಪೂನಿಗೆ ಅಂಟಬಾರ್ದು. ಮುಖ್ಯವಾಗಿ ಇದು ಚೆನ್ನಾಗಿ ರವೆ ಹುರಿದ್ಬಿಟ್ಟು ಚೆನ್ನಾಗಿ ರವೆ ಬೇಯಿಸಿದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಹಾಗೆಯೇ ಕೈಗೆ ತೊಗೊಂಡು ಈ ಥರ ಉಂಡೆ ಕಟ್ಟಿದರೆ ಚೆನ್ನಾಗಿ ಉಂಡೆ ಕಟ್ಟ ಹಾಗೆ ಬರಬೇಕು. ಅದು ಕರೆಕ್ಟಾಗಿ ಹದವಾಗಿ ರೆಡಿಯಾಗಿದೆ ಸಜ್ಜಿಗೆ ಅಂತ ನೋಡಿ. ಈಗ ಸ್ಪೂನಲ್ಲಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ರು, ಅದು ಸ್ಪೂನಿಗೆ ಅಂಟಬಾರ್ದು. ನೋಡಿದ್ರಲ್ಲ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಎಷ್ಟು ಸುಲಭವಾಗಿ ರುಚಿಯಾಗಿ ಮನೆಯಲ್ಲಿ ಮಾಡಬಹುದು ಅಂತ. ಇದನ್ನು ನೈವೇದ್ಯಕ್ಕೆ ಹಬ್ಬ ಹರಿದಿನಗಳಲ್ಲಿ ತುಂಬಾ ಸುಲಭವಾಗಿ ಇದನ್ನು ಮಾಡಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ನಮ್ಮ ಮನೇಲಿ ಟೈಮ್ ಇದ್ದಾಗ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.